ನಾನು ಡಾಕ್ಟರ್ ಚಂದ್ರಶೇಖರ ಎಸ್, ರುಮೆಟಾಲಜಿಸ್ಟ್ ಮತ್ತು ಇಮ್ಯುನಾಲಜಿಸ್ಟ್, ಚೆನ್ನೈ ರುಮೆಟಾಲಜಿ ಇಮ್ಯುನಾಲಜಿ ಸೆಂಟರ್, ಬೆಂಗಳೂರಿನಿಂದ. ರುಮೆಟಾಯ್ಡ್ ಫ್ಯಾಕ್ಟರ್ ಎನ್ನತಕ್ಕಂತಹ ಒಂದು ಟೆಸ್ಟು ಸಂಧಿವಾತದಲ್ಲಿ ನಾವು ಸಾಮಾನ್ಯವಾಗಿ ಮಾಡುತ್ತೇವೆ. ಈ ರುಮೆಟಾಯ್ಡ್ ಫ್ಯಾಕ್ಟರ್ ಇದ್ದು ಜಾಯಿಂಟ್ಗಳಲ್ಲಿ ನೋವಿದ್ದಾಗ ಇದನ್ನು ನಾವು ರುಮೆಟಾಯ್ಡ್ ಅರ್ಥರೈಟಿಸ್ ಎಂದು ಹೇಳಬಹುದು. ರುಮೆಟಾಯ್ಡ್ ಫ್ಯಾಕ್ಟರ್ ಇದ್ದಷ್ಟಕ್ಕೆ ಮಾತ್ರ ಅವರಿಗೆ ರುಮೆಟಾಯ್ಡ್ ಅರ್ಥರೈಟಿಸ್ ಇದೆ ಎಂದಲ್ಲ. ಯಾಕೆಂದರೆ ರುಮೆಟಾಯ್ಡ್ ಫ್ಯಾಕ್ಟರ್ಗಳು ರುಮೆಟಾಯ್ಡ್ ಅರ್ಥರೈಟಿಸ್ ಬಿಟ್ಟು ಕೂಡ ಸಾಕಷ್ಟು ಕಂಡೀಷನಲ್ಲಿ, ಸಾಕಷ್ಟು ಕಾಯಿಲೆಗಳಲ್ಲಿ ಕೂಡ ಪಾಸಿಟಿವ್ ಇರಬಹುದು. ಸಾಮಾನ್ಯವಾಗಿ ಕೆಲವು ಸಲ ನಾರ್ಮಲ್ ಆಗಿರ್ತಕ್ಕಂತಹ ಜನರಲ್ಲೂ ಕೂಡ ಈ ರುಮೆಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ಇರಬಹುದು. ಆದ್ದರಿಂದ ರುಮೆಟಾಯ್ಡ್ ಫ್ಯಾಕ್ಟರ್ ಟೆಸ್ಟ್ ಇದೆ ಅಂದ ಕೂಡಲೇ ಸಂಧಿವಾತ ಅಥವಾ ರುಮೆಟಾಯ್ಡ್ ಸಂಧಿವಾತ ಇದೆ ಎಂದಲ್ಲ. ANTi-CCP ಅಥವಾ ಆಂಟಿ ಸಿಟ್ರೋಲೇಟೆಡ್ ಸಿ ಪೆಪ್ಟೈಡ್ ಅನ್ನತಕ್ಕಂತಹದ್ದು ಕೂಡ ಇನ್ನೊಂದು ಸಂಧಿವಾತಕ್ಕೆಂದು ಮಾಡತಕ್ಕಂತಹ ಪರೀಕ್ಷೆ. ಈ ANTi-CCP ಟೆಸ್ಟ್ ರುಮೆಟಾಯ್ಡ್ ಅರ್ಥರೈಟಿಸ್ನಲ್ಲಿ ಮಾತ್ರ ಕಾಣುವುದರಿಂದ ಈ ANTi-CCP ಪಾಸಿಟಿವ್ ಇದ್ದಾಗ ನಾವು ಸಂಧಿವಾತದ ಜೊತೆಯಲ್ಲಿ ರುಮೆಟಾಯ್ಡ್ ಅರ್ಥರೈಟಿಸ್ ಇದೆ ಎಂದು ಹೇಳಬಹುದು. ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅಥವಾ ANA ಅನ್ನತಕ್ಕಂತಹದ್ದು ಜಾಯಿಂಟ್ನಲ್ಲಿ ನೋವಿದ್ದಾಗ, ಜ್ವರವಿದ್ದಾಗ, ಬಾಯಲ್ಲಿ ಹುಣ್ಣಿದ್ದಾಗ, ತಲೆ ಕೂದಲು ಉದುರುವಾಗ, ಚರ್ಮದಲ್ಲಿ ನಾನಾ ವಿಧವಾದ ರ್ಯಾಷಸ್ಗಳಿದ್ದಾಗ ಮಾಡತಕ್ಕಂತಹ ಒಂದು ಟೆಸ್ಟ್ ಅಥವಾ ಪರೀಕ್ಷೆ. ಈ ANA ಈ ಕಾಯಿಲೆಗಳು ಅಥವಾ ಈ ಸಿಂಪ್ಟಮ್ನೊಂದಿಗೆ ಇದ್ದಾಗ ಸಾಕಷ್ಟು ಮಟ್ಟಿಗೆ SLE ಅಥವಾ ಸಿಸ್ಟಮಿಕ್ ಲೂಪಸ್ ಎರ್ಥಮೆಟೋಸಿಸ್ ಎನ್ನತಕ್ಕಂತಹ ಕಾಯಿಲೆಯ ಬಗ್ಗೆ ತಿಳಿ ಹೇಳುತ್ತದೆ. ಆದರೆ ನಮಗಿದೊಂದು ತಿಳಿದಿರಬೇಕು, ANA 5% ಸಾಮಾನ್ಯ ಜನರಲ್ಲೂ ಕೂಡ ಯಾವುದೇ ಕಾಯಿಲೆ ಇಲ್ಲದಿದ್ದರೂ ಕೂಡ ಪಾಸಿಟಿವ್ ಇರಬಹುದು. ಮತ್ತು ANA ಬೇರೆ ಅಷ್ಟು ಕನೆಕ್ಟಿವ್ ಟಿಶ್ಯೂ ಡಿಸೀಸ್ಗಳಲ್ಲಿ ಅಂದರೆ ಬೇರೆ ಥರದ ಸಂಧಿವಾತಗಳಲ್ಲೂ ಕೂಡ ಪಾಸಿಟಿವ್ ಇರಬಹುದು. ANA ಇದ್ದಷ್ಟ ಮಾತ್ರಕ್ಕೆ SLE ಅಂದ ಅಲ್ಲ. ANA ಇದ್ದು ಕೂಡ ಬೇರೆ ಥರದ ಕಾಯಿಲೆಗಳು ಇರತಕ್ಕಂತಹದ್ದು ಚಾನ್ಸಸ್ ಅಥವಾ ಇರುತ್ತದೆ. ESR ಮತ್ತು CRP ಎನ್ನತಕ್ಕಂಥ ಎರಡು ಟೆಸ್ಟ್ಗಳನ್ನು ನಾವು ಸಾಮಾನ್ಯವಾಗಿ ಅರ್ಥರೈಟಿಸ್ ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಇರತಕ್ಕಂತಹ ರೋಗಿಗಳಲ್ಲಿ ನಾವು ಟೆಸ್ಟ್ ಮಾಡ್ತಾ ಇರ್ತೇವೆ. ಈ ಟೆಸ್ಟ್ ನಮಗೆ ಈ ಕಾಯಿಲೆ ಎಷ್ಟು ಮಟ್ಟಿಗೆ ಕಂಟ್ರೋಲಲ್ಲಿ ಬಂದಿದೆ, ಎಷ್ಟು ಮಟ್ಟಿಗೆ ಹದ್ದುಬಸ್ತಿಗೆ ಬಂದಿದೆ ಅನ್ನತಕ್ಕಂಥ ಬಗ್ಗೆ ಹೇಳುತ್ತದೆ. ಆದರೆ ESR ಮತ್ತು CRP ಬೇರೆ ಕಾಯಿಲೆಗಳಲ್ಲೂ ಅಂದರೆ ಇನ್ಫೆಕ್ಷನ್ ಇದ್ದಾಗ ಅಥವಾ ಯಾವುದಾದ್ರೂ ವೈರಸ್ ಇನ್ಫೆಕ್ಷನ್ ಇದ್ದಾಗ ಅಥವಾ ಯೂರಿನ್ ಇನ್ಫೆಕ್ಷನ್ನು ಆ ಥರ ಇದ್ದಾಗ ಕೂಡ ಹೆಚ್ಚಾಗಬಹುದು. ಈ ಎಲ್ಲ ಇಲ್ಲದಿದ್ದಂತಹ ಸಮಯದಲ್ಲಿ ಬರೀ ಸಂಧಿವಾತವಷ್ಟೇ ಇದ್ದರೆ ESR ಆ್ಯಂಡ್ CRP ಸಂಧಿವಾತದ ಕಾಯಿಲೆಯ ಆ್ಯಕ್ಟಿವಿಟಿ ಅಥವಾ ಎಷ್ಟು ಅದು ಆ್ಯಕ್ಟಿವ್ ಆಗಿ ನಮಗೆ ತೊಂದರೆ ಕೊಡುತ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತವೆ. HLA-B27 ಎನ್ನತಕ್ಕಂಥದ್ದು ನಾವು ಸಂಧಿವಾತಗಳನ್ನು ಪರೀಕ್ಷೆ ಮಾಡುವಾಗ ಉಪಯೋಗಿಸ್ತಕ್ಕಂಥ ಒಂದು ಟೆಸ್ಟ್. HLA-B27 ಎನ್ನತಕ್ಕಂಥದ್ದು ಒಂದು ಜೀನ್. ಈ ಜೀನ್ಸ್ ಇದ್ದವರಲ್ಲಿ ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಥವಾ ಸ್ಪಾಂಡಿಲೋಆರ್ಥ್ರೋಪತಿ ಅನ್ನತಕ್ಕಂಥ ಒಂದು ಸಂಧಿವಾತಗಳು ಇರತಕ್ಕಂಥ ಚಾನ್ಸಸ್ ಇರುತ್ತದೆ. ಆದರೆ ಒಂದು ವಿಷಯವನ್ನು ಜ್ಞಾಪಕದಲ್ಲಿಟ್ಟುಕೊಂಡಿರಬೇಕು, HLA-B27 ಇದ್ದವರಿಗೆಲ್ಲ ಈ ಕಾಯಿಲೆ ಬರುತ್ತದೆ ಎಂದಲ್ಲ. ಅಂದರೆ HLA-B27 ಜೀನ್ಸ್ ಇದ್ದವರಿಗೆ ಈ ಕಾಯಿಲೆಗಳು ಬರುವ ಚಾನ್ಸಸ್ಗಳು 100ರಲ್ಲಿ 10% ಇರತಕ್ಕಂಥ ಚಾನ್ಸ್ ಇರುತ್ತದೆ. ಅಂದರೆ 100 ಜನಕ್ಕೆ B27 ಪಾಸಿಟಿವ್ ಇದ್ದರೆ 10 ಜನಕ್ಕೆ ಈ ಕಾಯಿಲೆ ಬರಬಹುದು. ಅಂದರೆ ಈ ಕಾಯಿಲೆಯ ಸೂಚನೆಗಳಿದ್ದಾಗ HLA-B27 ಟೆಸ್ಟ್ ಮಾಡಿದರೆ ಆ ಒಂದು ಕಾಯಿಲೆಯ ಬಗ್ಗೆ ಒಂದು ಸಹಾಯ, ಅದರ ಡಯಾಗ್ನೋಸ್ ಮಾಡಲಿಕ್ಕೆ ಸಹಾಯವಾಗುತ್ತದೆ. ಆದ್ದರಿಂದ ಎಲ್ಲರಿಗೂ ಸಾಮಾನ್ಯವಾಗಿರುವವರಿಗೂ HLA-B27 ಟೆಸ್ಟ್ ಮಾಡಕೂಡದು. ಕಾಯಿಲೆಯ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ಈ HLA-B27 ಟೆಸ್ಟ್ಗಳನ್ನು ಮಾಡಿಸ್ಕೋಬೇಕಾಗುತ್ತದೆ. ಯೂರಿಕ್ ಆ್ಯಸಿಡ್ ಎನ್ನತಕ್ಕಂತಹ ಒಂದು ಟೆಸ್ಟ್ ಅನ್ನು ನಾವು ಸಾಮಾನ್ಯವಾಗಿ ಜಾಯಿಂಟ್ಸ್ಗಳಿದ್ದಾಗ ಕೆಲವೊಮ್ಮೆ ಮಾಡುತ್ತೇವೆ. ಈ ಯೂರಿಕ್ ಆ್ಯಸಿಡ್ ಅನ್ನತಕ್ಕಂತಹದ್ದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗತಕ್ಕಂತಹ ಒಂದು ಪ್ರಾಡಕ್ಟ್. ಈ ಯೂರಿಕ್ ಆ್ಯಸಿಡ್ ಹೆಚ್ಚಾದಾಗ ಜಾಯಿಂಟ್ಸ್ಗಳಲ್ಲಿ ಒಳಗೆ ಹೋಗಿ ಆ ಒಂದು ಜಾಯಿಂಟ್ನಲ್ಲಿ ಕೂತು ಈ ಸಂಧಿವಾತಗಳನ್ನು ಉತ್ಪತ್ತಿಯಾಗುತ್ತದೆ. ಅದಕ್ಕೆ ಗೌಟ್ ಅನ್ನುತ್ತೇವೆ. ಯೂರಿಕ್ ಆ್ಯಸಿಡ್ ಹೆಚ್ಚಾದಷ್ಟು ಮಾತ್ರಕ್ಕೆ ಗೌಟ್ ಇದೆ ಅಂತೂ ಹೇಳಲು ಬರುವುದಿಲ್ಲ. ಯಾಕೆಂದರೆ ಯೂರಿಕ್ ಆ್ಯಸಿಡ್ ನಾವು ಹಿಂದಿನ ದಿನ ಊಟದಲ್ಲಿ ತುಂಬ ಯೂರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗತಕ್ಕಂತಹ ಊಟವನ್ನು ತಿಂದಲ್ಲಿ ಅಥವಾ ಕೆಲವಷ್ಟು ಬೇರೆ ಕಾರಣಗಳಿಗೂ ಕೂಡ ಯೂರಿಕ್ ಆ್ಯಸಿಡ್ ಹೆಚ್ಚಾಗಬಹುದು. ಆದುದರಿಂದ ಯೂರಿಕ್ ಆ್ಯಸಿಡ್ ಹೆಚ್ಚಾಗಿದೆ ಎಂದು ಗೌಟ್ನ ಬಗ್ಗೆ ಸಂಶಯ ಪಡುತ್ತಕ್ಕಂಥ ನೆಸಸರಿ ಇಲ್ಲ. ಯೂರಿಕ್ ಆ್ಯಸಿಡನ್ನು ಇದ್ದು ಗೌಟಿನ ತರಹದ ರೋಗ ಚಿಹ್ನೆಗಳಿದ್ದರೆ ಮಾತ್ರ ಗೌಟ್ ಎಂದು ಡಯಾಗ್ನೋಸ್ ಮಾಡಬೇಕಾಗುತ್ತದೆ. ಅರ್ಥರೈಟಿಸ್ ಅಥವಾ ಸಂಧಿವಾತಗಳಲ್ಲಿ ಸಾಕಷ್ಟು ಪ್ರಮಾಣದ ಪರೀಕ್ಷೆಗಳಿದೆ. ಈ ಪರೀಕ್ಷೆಗಳು ಯಾವುದೇ ಒಂದು ಸಂಧಿವಾತವನ್ನು ನಿಖರವಾಗಿ ಕಂಡುಹಿಡಿಯುವುದಿಲ್ಲ. ಈ ಒಂದು ಪರೀಕ್ಷೆಗಳನ್ನು ರೋಗಿಯ ಲಕ್ಷಣಗಳು ಅಥವಾ ರೋಗಿಯ
ಯಾವ ರೀತಿಯ ಪ್ರಾಬ್ಲಮ್ ಇದೆ ಅದನ್ನು ನೋಡಿಕೊಂಡು ಅದನ್ನು ಮ್ಯಾಚ್ ಮಾಡಿದಾಗ ಮಾತ್ರ ಡಯಾಗ್ನೋಸಿಸ್ ಬರುತ್ತದೆ. ಈಗ ಒಂದು ಉದಾಹರಣೆ, ರುಮಟಾಯ್ಡ್ ಫ್ಯಾಕ್ಟರ್ ಅನ್ನತಕ್ಕಂಥದ್ದು 5% ನಾರ್ಮಲ್ ಜನರಲ್ಲೂ ಕೂಡ ಇರಬಹುದು. ಆದುದರಿಂದ ಯಾವುದೇ ಒಂದು ಟೆಸ್ಟ್ ಪಾಸಿಟಿವ್ ಇದೆ ಎಂದು ನಾವು ಯಾವುದೇ ಒಂದು ಸಂಧಿವಾತ ಇದೆ ಎಂದು ಹೇಳಲು ಬರುವುದಿಲ್ಲ.